ಎಲ್ರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್. I am Mallikarjun, Assistant Professor, Department of Commerce. In today's session, we will see the introduction to Consumer Protection Act 1986. This is a topic under the chapter Competition and Consumer Laws in Business Law subject for the BBM course third semester. Dear students, in the last session, we have seen what is the background for ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಇತಿಹಾಸದಿಂದ ಮನುಸ್ಮೃತಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಮಧ್ಯಕಾಲೀನ ವಿವಿಧ ರಾಜರ ಆಡಳಿತ ವ್ಯವಸ್ಥೆ, ಬ್ರಿಟಿಷ್ ಕಾಲದ ವ್ಯವಸ್ಥೆ, ಸ್ವತಂತ್ರ ನಂತರ ಭಾರತದಲ್ಲಿ ಯಾವ ರೀತಿಯ ಕನ್ಸ್ಯೂಮರ್ ಪ್ರೊಟೆಕ್ಷನ್ ರಿಲೇಟೆಡ್ ಕಾನೂನುಗಳಿದ್ವು, ಆ್ಯಕ್ಟ್ಗಳಿದ್ವು, ಜೊತೆಗೆ ರೂಲ್ಸ್ ರೆಗ್ಯುಲೇಷನ್ಸ್ಗಳಿದ್ವು ಅಂತ ನಾವು ತುಂಬ ಡಿಟೇಲ್ಡ್ ಆಗಿ ನೋಡಿದ್ದೀವಿ. ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಲುವಾಗಿ ಒಂದು ಎಕ್ಸ್ಕ್ಲೂಸಿವ್ ಕಾನೂನಿನ ಅವಶ್ಯಕತೆ ಇತ್ತು. ಅಂತಹ ಕಾನೂನು ಯಾವುದಪ್ಪ ಅಂತಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಸೊ ಇನ್ ಟುಡೇ ಸೆಷನ್ ವಿ ವಿಲ್ ಸಿ more detailed about Consumer Protection Act 1986, what are the objectives of this Consumer Protection Act and what are the rights of consumers. So let's begin. Dear students, Consumer Protection Act 1986, it was passed in the Parliament on 24th December 1986. ಈ ಕಾರಣಕ್ಕಾಗಿ ನಾವು 24 ಡಿಸೆಂಬರನ್ನು ಗ್ರಾಹಕ ರಕ್ಷಣಾ ದಿನ ಅಥವಾ ಕನ್ಸ್ಯೂಮರ್ ಡೇ ಅಂತ ಆಚರಣೆ ಮಾಡ್ತೀವಿ. So the act amended in 1991, 2002. In fact, 1986 Consumer Protection Act ಸದ್ಯ ಇವಾಗ ಇಲ್ಲ. ಆಲ್ರೆಡಿ ದಿಸ್ ಆ್ಯಕ್ಟ್ ಈಸ್ ರಿಪೀಲ್ಡ್. ಇಟ್ ಮೀನ್ಸ್ ಅದನ್ನು ತೆಗೆದುಹಾಕಿಬಿಟ್ಟು ವಿ ಹ್ಯಾವ್ ಬ್ರಾಟ್ ಅ ನ್ಯೂ ಆ್ಯಕ್ಟ್ ದಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. And the same act, the new act, Consumer Protection Act 2019, came into force from 20th July 2020. ಸೊ ಸದ್ಯದಲ್ಲಿ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇಲ್ಲ, ಇವಾಗ ಜಾರಿಯಲ್ಲಿರೋದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. ಓಕೆ, ಸೊ ವೈ ವಿ ಬ್ರಾಟ್ ಅ ಲಾ ಕಾಲ್ಡ್ ಆಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ಕೋಪ್ರಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಸಿಂಪಲ್ ಆಗಿ ನಾವು COPRA ಕೋಪ್ರಾ ಅಂತಲೂ ಕರಿತೀವಿ. ಕೋಪ್ರಾ ಸ್ಟ್ಯಾಂಡ್ಸ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎನ್ಯಾಕ್ಟೆಡ್ ಟು ಪ್ರೊವೈಡ್ ಎ ಬೆಟರ್ ಪ್ರೊಟೆಕ್ಷನ್ ಆಫ್ ದ ಇಂಟರೆಸ್ಟ್ ಆಫ್ ಕನ್ಸ್ಯೂಮರ್ಸ್. ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟೆನ್ಷನ್ ಆಫ್ ಬ್ರಿಂಗಿಂಗ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ನಾವು ಮಾರ್ಕೆಟ್ ಫೋರ್ಸಸ್ ಮುಂದೆ ಗ್ರಾಹಕರಾಗಿ ನಾವು ವೀಕ್ ಇರ್ತೀವಿ, ಹೌದಾ? ಜಿಯೋಮಿ ಅಂತ ಒಂದು ದೊಡ್ಡ ಫೋನ್ ಇದೆ, ಸ್ಯಾಮ್ಸಂಗ್ ಅನ್ನೋಂಥ ದೊಡ್ಡ ಕಂಪನಿ ಇದೆ. ಆ ಮುಂದೆ ನಾನು ಒಂದು ಚಿಕ್ಕದಾದಂಥ ಮೊಬೈಲ್ ತೊಗೊಳ್ಳೋದು ಚಿಕ್ಕ ಒಬ್ಬ ಗ್ರಾಹಕ ಆಗ್ತೀನಿ, ನನ್ನ ಹತ್ರ ಆ ಶಕ್ತಿ ಇರೋದಿಲ್ಲ. ಬಟ್ ನನಗೆ ಎಂಪವರ್ ಮಾಡುವಂಥದ್ದು ಯಾವುದು? ಒಬ್ಬ ಗ್ರಾಹಕನಿಗೆ ಎಂಪವರ್ ಮಾಡುವಂಥದ್ದು, ನನ್ನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ? ಕೋಪ್ರಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಆ್ಯಂಡ್ ಎನ್ಕರೇಜ್ ದ ಕನ್ಸ್ಯೂಮರ್ ಮೂವ್ಮೆಂಟ್ಸ್ ಥ್ರೂ ಕನ್ಸ್ಯೂಮರ್ ಕೌನ್ಸಿಲ್ಸ್. ದಿಸ್ ಆ್ಯಕ್ಟ್ ಈಸ್ ಇಟ್ ಟ್ರೈ ಟು ಎನ್ಕರೇಜ್ ಕನ್ಸ್ಯೂಮರ್ ಮೂವ್ಮೆಂಟ್ ಮಾಡೋದಕ್ಕೆ. ಅದಕ್ಕಾಗಿ ಜಾಗೋ ಗ್ರಾಹಕ ಜಾಗೋ, ಏಳಿ ಗ್ರಾಹಕರೇ ಎದ್ದೇಳಿ ಬರ್ತಾ ಇರ್ತಾವಲ್ಲ, ಒಂದು ಮೆಸೇಜ್ ಮಾಡ್ತಾರೆ, ಈ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲ್ಯಾಪ್ ಟ್ಯಾಕ್ಸ್ ಸಿಗುತ್ತದೆ, ನೀವು ಇಂಥ ಕ್ರೀಮ್ ಉಪಯೋಗ ಮಾಡಿದ್ರೆ 7 ದಿವಸದಲ್ಲಿ ನಿಮ್ಮ ಬಣ್ಣ ಬದಲಾಗುತ್ತೆ, ಹೌದಾ? ಯಾವುದೋ ಒಂದು OTPಯನ್ನು ಕ್ಲಿಕ್ ಮಾಡಿರಿ, OTPಯನ್ನು ಹೇಳಿದ ತಕ್ಷಣವೇ ನಿಮಗೆ 20,000 ಬಹುಮಾನ ಬರುತ್ತೆ. ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್, ಮಿಸ್ಲೀಡಿಂಗ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಅಂಥವುಗಳ ವಿರುದ್ಧ ಕನ್ಸ್ಯೂಮರ್ ಮೂವ್ಮೆಂಟ್ ಮಾಡೋದಕ್ಕೂ ಕೂಡ ಕೋಪ್ರಾ ಸಹಾಯ ಮಾಡುತ್ತದೆ. ಆ್ಯಂಡ್ ಸೆಟಲ್ಮೆಂಟ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ಗಳು ಏನಿರ್ತವೆ ಅವು ಸೆಟಲ್ ಮಾಡೋ ಸಲುವಾಗಿ ವೇರಿಯಸ್ ಏಜೆನ್ಸಿಗಳನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಕಾನೂನಲ್ಲಿ ಅವಕಾಶ ಇದೆ. ಡಿಸ್ಟ್ರಿಕ್ಟ್ ಫೋರಮ್ ಅಂತ, ಸ್ಟೇಟ್ ಕಮಿಷನ್ ಅಂತ, ನ್ಯಾಷನಲ್ ಕಮಿಷನ್ ಅಂತ ನಾವು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡಲಿಕ್ಕೆ, ಕನ್ಸ್ಯೂಮರ್ಗಳ ಕೊರತೆಗಳನ್ನು ಸೆಟಲ್ ಮಾಡಲಿಕ್ಕೆ ನಾವು ಹಲವಾರು ಫೋರಮ್ಸ್ಗಳನ್ನು ಈ ಕಾನೂನು ಮೂಲಕ ಸ್ಥಾಪನೆ ಮಾಡಲಾಗಿದೆ. ದೆನ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಫೆಸಿಲಿಟೇಟ್ಸ್ ಫಾರ್ ಅ ಬೆಟರ್ ರೆಮಿಡಿ, ಫಾರ್ ಅ ಇನ್ಎಕ್ಸ್ಪೆನ್ಸಿವ್ ರೆಮಿಡಿ ಆ್ಯಂಡ್ ಸ್ಪೀಡಿ ರೆಮಿಡಿ. ನಮಗೆ ಒಳ್ಳೆಯದಾದಂಥ ಒಂದು ಪರಿಹಾರ ಕೊಡುವಂಥದ್ದು ಇನ್ಎಕ್ಸ್ಪೆನ್ಸಿವ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು
ಇಟ್ ಈಸ್ ವೆರಿ ವೆರಿ ಇನ್ಎಕ್ಸ್ಪೆನ್ಸಿವ್. ಒಬ್ಬ ಕೋರ್ಟಲ್ಲಿ ಒಬ್ಬ ಲಾಯರ್ಗಿಟ್ಟು ಲಾಯರ್ನ ಖರ್ಚು ನೋಡ್ಕೊಳ್ಳೋಂಥದ್ದೆಲ್ಲ ಭಾರಿ ಹಿಂಸೆ. ಆದರೆ ನಾವೇ ಖುದ್ದಾಗಿ ನಮ್ಮ ಪರವಾಗಿ ವಾದ ಮಾಡ್ಬೋದು. ಸಣ್ಣ ಒಂದು ಹಾಳೆ ಮೇಲೆ ಕೂಡ ಒಂದು ದೂರು ಬರೆದು ಕೊಟ್ಟರೆ ಅದು ಆ ಒಂದು ದೂರು ಕೂಡ ವ್ಯಾಲಿಡ್ ಆಗುತ್ತೆ. ಇಟ್ ಮೀನ್ಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಸ್ಪೀಡಿ. ತಾರೀಖ್ ಪೇ ತಾರೀಖ್ ಅಂತ ಹೇಳ್ತೀವಲ್ಲ, ಒಂದು ದಿನಾಂಕ ಆದಮೇಲೆ ನೆಕ್ಸ್ಟ್ ಡೇ ಅಂತ ಕೋರ್ಟಲ್ಲಿ ಹೇಳ್ತಾರೆ. ಅಂಥದ್ದೇನಿಲ್ಲ. ಹಾರ್ಡ್ಲಿ 2-3 ತಿಂಗಳಲ್ಲಿ ಎಲ್ಲ ಕೇಸಸ್ಗಳು ಕ್ಲಿಯರ್ ಆಗಿಬಿಟ್ಟು ಜಜ್ಮೆಂಟ್ ಸಿಗುತ್ತೆ. ಇಟ್ ಮೀನ್ಸ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಫೆಸಿಲಿಟೇಟ್ಸ್ ಫಾರ್ ಅ ಬೆಟರ್ ರೆಮಿಡಿ, ಇನ್ಎಕ್ಸ್ಪೆನ್ಸಿವ್ ರೆಮಿಡಿ ಆ್ಯಂಡ್ ಸ್ಪೀಡಿ ರೆಮಿಡಿ ಫಾರ್ ಕನ್ಸ್ಯೂಮರ್ಸ್. ಇದರಿಂದ ಕನ್ಸ್ಯೂಮರ್ಸ್ಗಳಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಬರೋಂಗೆ ಮಾಡುತ್ತೆ. ದ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಮಗೊಂದು ಪ್ರಶ್ನೆ ಬರ್ಬೋದು, ನಾವು ಸುಮಾರು ಕಡೆ ಮೋಸ ಹೋಗಿರ್ತೀವಿ. 10 ರೂಪಾಯಿದು ಒಂದು ಪ್ರಾಡಕ್ಟ್ ಇರುತ್ತೆ, 12 ರೂಪಾಯಿ ಕೊಟ್ಟಿರ್ತಾನೆ, ಸುಮ್ಮನೆ ಕೂತಿರ್ತೀವಿ. ಇದು 6 ತಿಂಗಳು ಒಂದು ಯಾವುದೋ ಒಂದು ಟಾರ್ಚ್ ತೊಗೊಂಡು ಬಂದಿರ್ತೀವಿ, 6 ತಿಂಗಳು ವರ್ಕ್ ಆಗುತ್ತೆ ಅಂತ ಹೇಳಿರ್ತಾರೆ, ಒಂದು ವಾರದಲ್ಲಿ ಹೋಗ್ಬಿಟ್ಟಿರುತ್ತೆ. ಸೊಳ್ಳೆ ಹೊಡೆಯೋಕ್ಕೆ ಬ್ಯಾಟ್ ತಂದಿರ್ತೀವಲ್ಲ, 2 ಸೊಳ್ಳೆ ಹೊಡೆದು 3ನೇ ಸೊಳ್ಳೆ ಹೊಡೆಯೋಷ್ಟರಲ್ಲಿ ಅದು ಟುಸ್ ಅಂದ್ಬಿಟ್ಟು ಹಾಳಾಗಿರುತ್ತೆ. ಈ ರೀತಿ ಸುಮಾರು ಡಿಫೆಕ್ಟ್ ಗೂಡ್ಸ್ಗಳು, ಡಿಫೆಕ್ಟ್ ಸರ್ವಿಸಸ್ಗಳು. ಸಿನಿಮಾ ನೋಡೋಕೆ ಹೋಗಿರ್ತೀವಿ, ಬಾಲ್ಕೋನಿಯಲ್ಲಿ ಕುಂತಿರ್ತೀವಿ, ಕೆಳಗಡೆ ಸೊಳ್ಳೆ ಕಡಿತಾ ಇರ್ತವೆ, ಫ್ಯಾನ್ ಇರೋದಿಲ್ಲ, ಸೌಂಡ್ ಸಿಸ್ಟಮ್ ಕರೆಕ್ಟಾಗಿ ಬರೋದಿಲ್ಲ. ಕೇಳಿದ್ರೆ ಅವನು ಹಿಂಗೆ ರೀ ನಮ್ಮ ಥಿಯೇಟ್ರು ಅಂತ ಹೇಳ್ಬಿಡ್ತಾನೆ. ಇಟ್ ಮೀನ್ಸ್ ಹಿ ಈಸ್ ನಾಟ್ ಪ್ರೊವೈಡಿಂಗ್ ಅ ಪ್ರಾಪರ್ ಸರ್ವಿಸಸ್. ಇವಕ್ಕೆಲ್ಲವೂ ಪರಿಹಾರ ಇದೆಯಾ? ಡೆಫಿನೆಟ್ಲಿ. ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಲ್ ದ ಗೂಡ್ಸ್ ಆ್ಯಂಡ್ ಆಲ್ ದ ಸರ್ವಿಸಸ್ ಆರ್ ಅಂಡರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಎಲ್ಲೇ ಕೂಡ ನಮಗೆ ಡಿಫೆಕ್ಟು ಅಥವಾ ಡೆಫಿಷಿಯನ್ಸಿ ಕಂಡ್ರೆ ಖಂಡಿತವಾಗೂ ಇದರಡಿಯಲ್ಲಿ ನಾವು ಪರಿಹಾರನ ಕಂಡ್ಕೋಬಹುದು. It provides for the establishment of Consumer Protection Council by central government and state consumer council by state governments. ಇದರ ಜೊತೆಗೆ ಕನ್ಸ್ಯೂಮರ್ನ ನಾವು ಗ್ರಾಹಕರೇನಿದ್ದೀವಿ ನಮ್ಮ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ಕಾನೂನಲ್ಲಿ ಏನು ಅವಕಾಶ ಇದೆ, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಮತ್ತು ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಕಾನೂನು ಮೂಲಕ ಅವಕಾಶ ಇದೆ. ಈಗಾಗಲೇ ಅವು ಆ ಕೌನ್ಸಿಲ್ಗಳು ಕೂಡ ಸ್ಥಾಪನೆ ಆಗಿದ್ದಾವೆ. ಇವುಗಳ ಉದ್ದೇಶ ಕನ್ಸ್ಯೂಮರ್ಸ್ಗೆ ಅನುಕೂಲ ಆಗೋ ರೀತಿ ಕಾನೂನುಗಳನ್ನು ರೆಡಿ ಮಾಡೋಂಥ ಕೆಲಸವನ್ನು ಮಾಡ್ತವೆ. ಹಾಗಾದರೆ ವಾಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986? The first object, the very important object of this act is to protect the interest of consumers. ಈ ಒಂದು ಕಾನೂನು ತಂದಿರುವಂತಹ ಅತಿ ಮುಖ್ಯ ಉದ್ದೇಶನೇ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು. ಗ್ರಾಹಕರಿಗೆ ಒಳ್ಳೆ ಪ್ರಾಡಕ್ಟ್ಗಳು ಕಡಿಮೆ ಬೆಲೆಯಲ್ಲಿ ಅಂದರೆ ತೀರಾ ಪುಕ್ಸಟೆ ಅಂತಲ್ಲ, ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂವಲ್ಲಿ ಸಿಗಂಗೆ, ಜೊತೆಗೆ ಒಳ್ಳೆ ಪ್ರಾಡಕ್ಟ್ಗಳು ಅದರ ಬಗ್ಗೆ ಎಲ್ಲ ರೀತಿ ಮಾಹಿತಿ ಸಿಗಂಗೆ ಅನುಕೂಲ ಆಗಬೇಕು ಗ್ರಾಹಕರಿಗೆ ಅಂತ ಈ ಒಂದು ಕಾನೂನಿನ ಉದ್ದೇಶ. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್. ಸೆಕೆಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಆ್ಯಕ್ಟ್ ಈಸ್ ಟು ಪ್ರೊಟೆಕ್ಟ್ ದ ರೈಟ್ ಆಫ್ ಕನ್ಸ್ಯೂಮರ್ಸ್ ರಿಗಾರ್ಡಿಂಗ್ ಕ್ವಾಲಿಟಿ ಆಫ್ ಗೂಡ್ಸ್, ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ಗಳಿಗೆ ಕೆಲವೊಂದು ರೈಟ್ಸ್ಗಳನ್ನು ಕೊಡಲಾಗಿದೆ ಈ ಒಂದು ಆ್ಯಕ್ಟಲ್ಲಿ. ಅಂತಹ ರೈಟ್ಸ್ಗಳು ಯಾವುದು ಸಂಬಂಧಪಟ್ಟಂಗಿದ್ದಾವೆ? ರಿಲೇಟೆಡ್ ವಿತ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಕ್ವಾಲಿಟಿ ಆಫ್ ಸರ್ವಿಸ್. ಕ್ವಾಲಿಟಿ ಆಫ್ ಗೂಡ್ಸ್ ಮತ್ತು ಕ್ವಾಲಿಟಿ ಆಫ್ ಸರ್ವಿಸಸ್ ಸಂಬಂಧಪಟ್ಟಂಗಿದ್ದಾವೆ. ಜೊತೆಗೆ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರೈಸ್ ಸಂಬಂಧಪಟ್ಟಂಗೂ ಕನ್ಸ್ಯೂಮರ್ಗೆ ಏನಿದೆ ಕೆಲವೊಂದು ರೈಟ್ಸ್ಗಳಿದ್ದಾವೆ. ಬಾರ್ಗೇನ್ ಮಾಡೋಕ್ಕೆ ನಮಗೆ ರೈಟ್ ಇದೆ, ನಾವು ಬಾರ್ಗೇನ್ ಮಾಡ್ಬೋದು. ಅವ್ನು 20 ರೂಪಾಯಿ ಹೇಳಿದ್ರೆ 18 ಕೊಡಿ ಸರ್ ಅಂತ ನಾವು ಕೇಳೋ ಹಕ್ಕಿದೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಬಾರ್ಗೇನ್ ಮಾಡುವಂಥ ರೈಟ್ ನಮಗಿದೆ. ಸೊ ಇಂತಹ ರೈಟ್ಸ್ಗಳನ್ನು ಕನ್ಸ್ಯೂಮರ್ಗೆ ಒದಗಿಸುವಂಥದ್ದು ಒಂದು ಆಬ್ಜೆಕ್ಟಿವ್. ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಅಗೇನೆಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ವಿ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ವಾಟ್ ಈಸ್ ದಿಸ್ ಅನ್ಫೇರ್? ನ್ಯಾಯವಲ್ಲದ್ದು, ನ್ಯಾಯ ಇಲ್ಲದಂತಹ ಟ್ರೇಡ್ ಪ್ರಾಕ್ಟೀಸಸ್ ಮಾಡ್ತಾರೆ. ಯಾವುದೋ ಒಂದು ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ಸರ್ ಇದು ಹೊಸದಂತ ಹೇಳಿರ್ತಾರೆ, ಅದು ಸೆಕೆಂಡ್ ಹ್ಯಾಂಡ್ ಆಗಿರುತ್ತೆ, ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ ಆಗಿರುತ್ತೆ. ಓಕೆ, ಯಾವುದೋ ಒಂದು ಸರ್ವಿಸ್ ಕೊಡ್ತಾರೆ, ತುಂಬ ಕಳಪೆ ಸರ್ವಿಸ್ ಕೊಟ್ಟಿರ್ತಾರೆ. ಕೇಬಲ್ನವರು ಕನೆಕ್ಷನ್ ಕೊಟ್ಟಿರ್ತಾರೆ ಮನೆಗೆ, ಅಲ್ಲಿ ಸಿಗ್ನಲ್ ಬರ್ತಾನೆ ಇರಲ್ಲ. 4G ಸೂಪರ್ ಸ್ಪೀಡ್ ಅಂತ ಹೇಳಿಬಿಟ್ಟು ನಾವು ರೀಚಾರ್ಜ್ ಮಾಡ್ಕೊಂಡಿರ್ತೀವಿ, ದಿನ ಒಂದು 50 MB ಕೂಡ ನೆಟ್ ಯೂಸ್ ಮಾಡೋಕ್ಕಾಗಲ್ಲ. ಈ ಸರ್ವಿಸಸ್ಗಳು ಅಥವಾ ಈ ಪ್ರಾಡಕ್ಟ್ಗಳು ನಮಗೆ ಏನು ಮಾಡ್ತಾ ಇದ್ದಾವೆ? ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಇಂಥವುಗಳಿಂದ ಕನ್ಸ್ಯೂಮರ್ಸ್ಗಳಿಗೆ ಪ್ರೊಟೆಕ್ಟ್ ಮಾಡೋದಕ್ಕಿಂತ ಒಂದು ಆಬ್ಜೆಕ್ಟಿವ್ ಆಗಿದೆ. ಟು ಸೆಟ್ ಅಪ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಎಟ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಲೆವೆಲ್. I have already explained you. At the central level we have National Consumer Protection Council,
or Central Consumer Protection Council, and at state level we have State Consumer Protection Council. This is one of the object to provide speedy and simple redressal to consumer disputes by giving reliefs and compensation to consumers. ಈ ಆ್ಯಕ್ಟ್ನ ಇನ್ನೊಂದು ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸ್ಪೀಡಿ ರಿಡ್ರೆಸಲ್ ಅಂದರೆ ಪರಿಹಾರ ಕೊಡೋಂಥದ್ದು. ನನಗೊಂದು ಸಮಸ್ಯೆ ಆಗಿದೆ, ಒಂದು ಯಾವುದೋ ಒಂದು ಪ್ರಾಡಕ್ಟ್ ನಾನು ಹೆಡ್ಫೋನ್ ತೊಗೊಂಡಿದ್ದೀನಿ, ಆ ಹೆಡ್ಫೋನಲ್ಲಿ ನನಗೆ ನೀಟಾಗಿ ಕೇಳಿ ಬರ್ತಾ ಇಲ್ಲ, ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳೋಂಥದ್ದು ಅಥವಾ ಅದನ್ನು ವಾಪಸ್ ತೊಗೊಂಡು ನಾನು ದುಡ್ಡು ಕೊಡೋಂಥದ್ದು, ಇದು ಮಾಡೋದನ್ನು ರಿಡ್ರೆಸಲ್ ಅಂತೀವಿ. ನನ್ನ ಗ್ರಿವ್ಯಾನ್ಸ್ ಏನಿದೆ, ನನ್ನ ಕುಂದುಕೊರತೆ ಏನಿದೆ, ಅದಕ್ಕೆ ರಿಡ್ರೆಸಲ್ ಮಾಡೋಂಥ ಕೆಲಸ. ಇಲ್ಲಿ ಸ್ಪೀಡಿ ಆಗುತ್ತೆ, ಸಿಂಪಲ್ ಆಗುತ್ತೆ. ಈಗ ನಾನು ಉಳಿಯಾರದಲ್ಲಿ ಒಂದು ಐಟಮ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಅಥವಾ ನಾನು ತುಮಕೂರಲ್ಲಿ ಒಂದು ಐಟಮ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ತುಮಕೂರಲ್ಲಿ ತೊಗೊಂಡಿರೋ ಐಟಮ್ಗೆ ನಾನು ಬೆಂಗಳೂರಿಗೆ ಹೋಗಿ ಬರಬೇಕಾಗಿತ್ತಂದರೆ ಇಸ್ ಇಟ್ ಸಿಂಪಲ್? ನೋ. ನಾನು ನನ್ನ ಊರಲ್ಲೇ ಇದ್ಕೊಂಡು ನಾನು ಇಲ್ಲಿಂದನೇ ಕೊರಿಯರ್ ಮಾಡಿದರೆ ಅವ್ರು ಬಂದು ರಿಸೀವ್ ಮಾಡಿಕೊಂಡ್ರೆ ಇಟ್ ಈಸ್ ಅ ಸಿಂಪಲ್ ಮೆಥಡ್. ಅದೇ ರೀತಿ ಸ್ಪೀಡ್ ಆಗಬೇಕು. ಇವತ್ತು ಕೊಟ್ಟರೆ ಇನ್ನೊಂದು 6 ವರ್ಷ ಆದಮೇಲೋ ಇನ್ನೊಂದು ವರ್ಷ ಆದಮೇಲೆ ಬಂದರೆ ದಟ್ ಈಸ್ ನಾಟ್ ಸ್ಪೀಡ್ ರಿಡ್ರೆಸಲ್. So by this act, what it makes, it ensures that the redressal is speedy as well as simple for the consumers. Related to what? Related to giving reliefs. ನನಗೇನು ತೊಂದರೆ ಆಗಿರುತ್ತೆ, ನಾನೊಂದು ಡಿಫೆಕ್ಟಿವ್ ಪ್ರಾಡಕ್ಟ್ ತೊಗೊಂಡಿದ್ರೆ ಅದನ್ನು ವಾಪಸ್ ಕೊಡೋಂಥದ್ದು, ವಾಪಸ್ ಕೊಟ್ಟರೆ ಇಟ್ ಈಸ್ ರಿಲೀಫ್. ಕೆಲವೊಂದು ಸಲ ಏನಾಗುತ್ತೆ, ಆ ಒಂದು ಡಿಫೆಕ್ಟಿವ್ ಗೂಡ್ನಿಂದ ನನಗೆ ಏನಾಗುತ್ತೆ, ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ಕಂಪೆನ್ಸೇಷನ್ ಕೊಡೋದು. ಉದಾಹರಣೆಗೆ ಯಾವುದೋ ಒಂದು ಮಾತ್ರೆ ತೊಗೊಂಡಿರ್ತೀವಿ, ಆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗಿಬಿಟ್ಟು ಮೈಯಲ್ಲೆಲ್ಲ ಗುಳ್ಳೆಗಳೆಲ್ಲ ಆದವು. ಅದಕ್ಕೆ ನಾನು ಮತ್ತೆ 1000-2000 ರೂಪಾಯಿ ಖರ್ಚು ಮಾಡಿದೆ. ಆ ಮಾತ್ರೆ ವಾಪಸ್ ತಗೊಳ್ಳೋದ್ರ ಜೊತೆಗೆ ಅವನು ಈ 2000 ಕೂಡ ನನಗೆ ದಂಡ ಕೊಟ್ಟಾಗ ಅದು ಕಂಪೆನ್ಸೇಷನ್ ಅನ್ಸ್ಕೊಳ್ಳುತ್ತೆ. ರಿಲೀಫ್ ಅಂದಾಗ ಡಿಫೆಕ್ಟ್ ಇರೋ ಗೂಡನ್ನು ವಾಪಸ್ ತಗೊಂಡು ಇನ್ನೊಂದು ಚೆನ್ನಾಗಿರೋ ಗೂಡು ಕೊಟ್ಟರೆ ಇಟ್ ಈಸ್ ರಿಲೀಫ್ ಜೊತೆಗೆ ಕಂಪೆನ್ಸೇಷನ್ ಅಂದಾಗ ನನಗೆ ಆಗಿರುವಂಥ ನಷ್ಟಕ್ಕೆ ಪರಿಹಾರ ಕೊಡೋದು ಕಂಪೆನ್ಸೇಷನ್ ಆಗುತ್ತೆ. ಸೊ ಇನ್ ದಿಸ್ ಆ್ಯಕ್ಟ್ ಇಟ್ ಗಿವ್ಸ್ ಬೋತ್ ರಿಲೀಫ್. In some cases it gives some relief, and in some cases relief as well as compensation to consumers. Then another important aspect of this Consumer Protection Act 1986 is this act has given so many rights to consumers. ನಮ್ಗಳಿಗೆ ಕೆಲವೊಂದು ಹಕ್ಕುಗಳು ಕೊಟ್ಟಿದೆ. Majorly there are 6 rights for consumers. First one is right to safety. ಎಲ್ಲಕ್ಕಿಂತ ಮೊದಲನೇ ಆದ್ಯತೆ ಏನು ಕೊಟ್ಟಿದೆ ಅಂದರೆ ರೈಟ್ ಟು ಸೇಫ್ಟಿ. ನಾನು ಯಾವುದೇ ಒಂದು ಪ್ರಾಡಕ್ಟು, ಯಾವುದೋ ಒಂದು ಗೂಡ್ಸು, ಯಾವುದೋ ಒಂದು ಸರ್ವಿಸ್ ತೊಗೊಂಡಾಗ ಮೊದಲನೇದಾಗಿ ಇಟ್ ಶುಡ್ ಪ್ರೊಟೆಕ್ಟ್ ಮೈ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟೇಕಿಂಗ್ ಯಾವುದೋ ಒಂದು ಬೈಕ್ ತೊಗೊಂಡಿದ್ದೀನಿ ಅಂತ ಇಟ್ಕೊಂಡೆ, ಬ್ರೇಕ್ ಫೇಲ್ ಆಗಿರುವಂಥ ಬೈಕ್ ಇದ್ದರೆ ಇಟ್ ಮೇ ಲೀಡ್ ಟು ಇಂಜುರಿ ಟು ನನ್ನ ಕಾಲಿಗೋ ಕೈಗೋ ತಲೆಗೆ ಪೆಟ್ಟಾಗಂಥ ಚಾನ್ಸಸ್ ಇದೆ. ಇಟ್ ಈಸ್ ನಾಟ್ ಸೇಫ್ಟಿ. ಸೊ ಫಸ್ಟ್ ಥಿಂಗ್ ಈಸ್ ಸೇಫ್ಟಿ ಆಫ್ ದ ಕನ್ಸ್ಯೂಮರ್ ಜೊತೆಗೆ ಕನ್ಸ್ಯೂಮರ್ಸ್ ಪ್ರಾಪರ್ಟಿ, ಕನ್ಸ್ಯೂಮರ್ಸ್ ಸೇಫ್ಟಿ ಮಾಡಬೇಕು. ವಿಚ್ ಶುಡ್ ನಾಟ್ ಬಿ ಹಜಾರ್ಡಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ನಮ್ಮ ಹಾನಿಕಾರಕ ಆಗಿರುವಂತಹ ವಸ್ತುಗಳು ಇರಬಾರ್ದು. ಅಂತಹ ವಸ್ತುಗಳು ಪಡೆದೇ ಇರುವಂತಹ ಅಂಥ ವಸ್ತುಗಳು ಬಂದರೆ ವಾಪಸ್ ಕೊಡುವಂತಹ ರೈಟ್ ನನಗಿದೆ. ಫಸ್ಟ್ ರೈಟ್ ಈಸ್ ರೈಟ್ ಟು ಸೇಫ್ಟಿ. ಕನ್ಸ್ಯೂಮರ್ಸ್ ರೈಟ್, ಕನ್ಸ್ಯೂಮರ್ಸ್ ಪ್ರಾಪರ್ಟಿ ರೈಟ್ ಈಸ್ ಫಸ್ಟ್ ರೈಟ್ ಆಫ್ ಸೇಫ್ಟಿ. ಓಕೆ. ಸೆಕೆಂಡ್ ಈಸ್ ರೈಟ್ ಟು ಇನ್ಫಾರ್ಮೇಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Another right to consumers given in this act is information. I can take information. For example, ಈ ಪೆನ್ನನ್ನು ನಾನು ಖರೀದಿ ಮಾಡಿದ್ದೀನಿ ಅಂದರೆ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಪೆನ್, ವಾಟ್ ಈಸ್ ದ ಕ್ವಾಲಿಟಿ ಆಫ್ ದಿಸ್ ಪೆನ್. ಯಾವುದಾದ್ರೂ ಕೆಲವೊಂದು ಪ್ರಾಡಕ್ಟ್ ಇದ್ದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಒಳಗಡೆ ಇರುವಂಥ ಕಂಟೆಂಟು, ISI ಮಾರ್ಕ್ ಇದೆಯಾ, ಈ ರೀತಿ ಹಲವಾರು ಪ್ರಾಡಕ್ಟ್ಗಳೇ ಬೇರೆ ಬೇರೆ ಸ್ಪೆಸಿಫಿಕೇಷನ್ಸ್ ಇರ್ತವೆ. ಆ ಎಲ್ಲ ಸ್ಪೆಸಿಫಿಕೇಷನ್ಸ್ಗಳನ್ನು ನಾನು ತಿಳಿದುಕೊಳ್ಳುವಂಥ ರೈಟ್ ಇದೆ. ದಿಸ್ ರೈಟ್ ಈಸ್ ರೈಟ್ ಟು ಇನ್ಫಾರ್ಮೇಷನ್. ಥರ್ಡ್ ರೈಟ್ ಈಸ್ ರೈಟ್ ಟು ಚಾಯ್ಸ್ ಆರ್ ರೈಟ್ ಟು ಚೂಸ್. ಆ್ಯಸ್ ಅ ಕಸ್ಟಮರ್ ಐ ಹ್ಯಾವ್ ಆಲ್ ದ ರೈಟ್ ಟು ಚೂಸ್. ಒಂದು ನೋಟ್ಬುಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಒಂದು ಪ್ಯಾಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಒಂದು ಸ್ಕೆಚ್ ಪೆನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅಂಗಡಿಯವನು ಕೊಟ್ಟಿದ್ದೇ ತೊಗೊಳ್ಳೋಂಥದ್ದಲ್ಲ. He should show me 2 models, 2 types, 3 types, 4 types. Out of those, whichever I like, I can take. This is also my right. ಇದೊಂದು ತೊಗೊಂಡು ಹೋಗ್ಬಿಡ್ರಿ, ಬೇರೆ ತೋರ್ಸಂಗಿಲ್ಲ ಅನ್ನಂಗಿಲ್ಲ. ಬಿಕಾಸ್ ಆ್ಯಸ್ ಅ ಕನ್ಸ್ಯೂಮರ್ ಐ ಹ್ಯಾವ್ ಆಲ್ ದ ರೈಟ್ ಟು ಚೂಸ್ ಅಮಾಂಗ್ ವೇರಿಯಸ್ ಅಲ್ಟರ್ನೇಟಿವ್. ಕೆಲವೊಂದು ಸಲ ಅಲ್ಟರ್ನೇಟಿವ್ಸ್ ಇರೋಂಗಿಲ್ಲ. ಅಂಥ ಟೈಮಲ್ಲಿ ದಿ ಬೆಸ್ಟ್ ಯಾವುದಿರುತ್ತೋ ಅದು ತೋರಿಸ್ಬೇಕು. ಪ್ರತಿ ಸಲ ಅಲ್ಟರ್ನೇಟಿವ್ಸ್ ಇರೋಂಗಿಲ್ಲ. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಟರ್ನೇಟಿವ್ಸು, ಅಲ್ಲಲ್ಲಿ ದಟ್ ಟ್ರೇಡರ್ ಹ್ಯಾಸ್ ಟು ಶೋ ಅಸ್ variety of goods or services. Next right is right to be heard.
ಹರ್ಡ್ ಅಂದರೆ ನಮ್ಮನ್ನು ಆಲಿಸುವಂಥದ್ದು. ಏನು ಆಲಿಸುವಂಥದ್ದು? ಕೆಲವೊಂದು ಸಲ ಡಿಫೆಕ್ಟ್ ಬಂದಿರ್ತವೆ, ಪಾಪ ಅವ್ರ ಉದ್ದೇಶನೇ ನಾನು ಕೊಟ್ಟಿರಲ್ಲ, ಏನೋ ತೊಂದರೆ ಆಗಿರುತ್ತೆ, ಆ ವಸ್ತುಗಳು ಮೇಲೆ ಮುಚ್ಚಳ ಕರೆಕ್ಟಾಗಿರೋದಿಲ್ಲ, ಎಲ್ಲೋ ಒಂದು ಕಡೆ ಸ್ಕ್ರ್ಯಾಚ್ ಆಗಿರುತ್ತೆ. ಈ ರೀತಿ ಕುಂದುಕೊರತೆ ಆದಾಗ ಇದನ್ನು ಕೇಳುವಂಥದ್ದು, ನಮ್ಮ ಧ್ವನಿ ಕನ್ಸ್ಯೂಮರ್ನ ಧ್ವನಿಯನ್ನು ಕೇಳುವಂತಹ ಕೆಲಸ ಕೂಡ ಅವ್ರು ಕೇಳಬೇಕು. ದಿಸ್ ಈಸ್ ಆಲ್ಸೋ ಅವರ್ ರೈಟ್ ಟು ಬಿ ಹೆರ್ಡ್. ದಿಸ್ ಈಸ್ ಆಲ್ಸೋ ಒನ್ ರೈಟ್ ವಿ ಹ್ಯಾವ್. ದೆನ್ ರೈಟ್ ಟು ರಿಡ್ರೆಸ್ ಅಂದರೆ ಪರಿಹಾರ ಅಂತ ಹೇಳಿದೆ. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ವಿ ವಿಲ್ ಗೆಟ್ ಡಿಫೆಕ್ಟಿವ್ ಗೂಡ್ಸ್, ಸಮ್ಟೈಮ್ಸ್ ವಿ ವಿಲ್ ಗೆಟ್ ಡೆಫಿಷಿಯನ್ಸಿ ಇನ್ ಸರ್ವಿಸಸ್. ಅಂಥ ಟೈಮಲ್ಲಿ ನನಗೆ ಆದಂಥ ತೊಂದರೆಗೆ ಪ್ರಾಪರ್ ಚಾನಲ್ ಮೂಲಕ ನನ್ನ ಒಂದು ಸಮಸ್ಯೆಯನ್ನು ರಿಡ್ರೆಸ್ ಮಾಡೋಕ್ಕೆ ಕೂಡ ಅವಕಾಶ ಈ ಒಂದು ಕಾನೂನಲ್ಲಿ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ರೈಟ್ ಟು ರಿಡ್ರೆಸ್. ಅದಕ್ಕಾಗಿ ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟಿಕ್ ಫೋರಮ್ ಇದೆ, ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಕಮಿಷನ್ ಇದೆ, ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಕಮಿಷನ್ ಇದೆ. ದೆನ್ ದ ಲಾಸ್ಟ್ ಒನ್ ಈಸ್ ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್. ಅನದರ್ ರೈಟ್ ಆಫ್ ಅ ಕನ್ಸ್ಯೂಮರ್. ಆ್ಯಸ್ ಅ ಕನ್ಸ್ಯೂಮರ್ ಆಗಿ ನನಗೆ ಗ್ರಾಹಕರ ಕಾನೂನುಗಳು ಏನೇನಿದೆ ಅದು ತಿಳ್ಕೊಳ್ಳೋಂಥ ಕೂಡ ಒಂದು ರೈಟ್ ಇದೆ. ಅದಕ್ಕಾಗಿ ನೀವು ಡಿ ಡಿ ಚಂದನ ಅಥವಾ ಡಿ ಡಿ ನ್ಯಾಷನಲ್ ನೋಡಬೇಕು. ಗ್ರಾಹಕ ಜಾಗು, ಏಳಿ ಎದ್ದೇಳಿ ಗ್ರಾಹಕರೇ, ಅಲ್ಲೆಲ್ಲ ಕೊಡ್ತಾರೆ. ಕಡಿಮೆ ಹೆಚ್ಚು ಬಡ್ಡಿ ದರವನ್ನು ನೀಡಿ ನಿಮಗೆ ಒಮ್ಮೆಲೆ ಶ್ರೀಮಂತ ಮಾಡ್ತೀವಿ ಅನ್ನುವಂತಹ ಸಂದೇಶಗಳಿಗೆ ಮರುಳಾಗಬೇಡಿ, ಇದು ಮೋಸ. ಅಡ್ವರ್ಟೈಸ್ಗಳು ಹೇಳ್ತಾರೆ, ತಕ್ಕಡಿಯಲ್ಲಿ ತೂಗುವಾಗ ಕೆಳಗಡೆ ಅದೇನೋ ಅಂಟಿಸ್ಬಿಟ್ಟು ಕಡಿಮೆ ತೂಕ ಕೊಡುವಂಥದ್ದು ಅಥವಾ ಕಲಬೆರಕೆ ವಸ್ತುಗಳು ಮಾರುವಂಥದ್ದು, ಇವೆಲ್ಲವೂ ಮೋಸ. ಈ ರೀತಿ ಕನ್ಸ್ಯೂಮರ್ಸ್ಗಳಿಗೆ ಯಾವ್ಯಾವ ಹಕ್ಕುಗಳಿದ್ದಾವೆ, ಕನ್ಸ್ಯೂಮರ್ಸ್ಗೆ ತೊಂದರೆ ಆದರೆ ಯಾವ ಹೆಲ್ಪ್ಲೈನ್ ಮೂಲಕ ಫೋನ್ ಮಾಡಬೇಕು, ಇಂಥ ಎಲ್ಲ ಮಾಹಿತಿಗಳನ್ನು ಕನ್ಸ್ಯೂಮರ್ ಪಡೆಯುವಂಥ ಹಕ್ಕು ಕೂಡ ಇದೆ. ಅದು ಈಗಾಗಲೇ ನಾವು ಮೀಡಿಯಾಗಳ ಮೂಲಕ ಮತ್ತು ಟಿ ವಿಗಳ ಮೂಲಕ, ನ್ಯೂಸ್ ಪೇಪರ್ಗಳ ಮೂಲಕ, ಪುಸ್ತಕದಲ್ಲೂ ಕೂಡ ನಾವು ಕನ್ಸ್ಯೂಮರ್ ಎಜುಕೇಷನನ್ನು ನಾವು ಪಡಿತಾ ಇದ್ದೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಟಿಲ್ ನಾವು ಇನ್ ದಿಸ್ ಸೆಷನ್ ವಿ ಹ್ಯಾವ್ ಲರ್ನ್ಡ್ ವೆನ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎನ್ಯಾಕ್ಟೆಡ್, ಆಮೇಲೆ ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ತಿಳ್ಕೊಂಡಿವಿ. ವಾಟ್ ಆರ್ ದ ಫೀಚರ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ನೋಡಿದ್ದೀವಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನೋಡಿದ್ದೀವಿ. ಜೊತೆಗೆ ವಾಟ್ ಆರ್ ದ ರೈಟ್ಸ್ ಗಿವನ್ ಟು ಕನ್ಸ್ಯೂಮರ್ಸ್ ಅಂತ ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ಡಿಟೇಲ್ಡ್ ಆದಂಥ ಮಾಹಿತಿ ನಾವು ತಿಳಿದುಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ರೆಫರೆನ್ಸ್ ಬುಕ್ಗಳ ಲಿಸ್ಟು ಇಲ್ಲಿದೆ, ಅದರಿಂದ ನೀವು ಹೆಚ್ಚಿನ ಮಾಹಿತಿ ಪಡಿಬೋದು. ನಾವು ಮುಂದಿನ ಸೆಷನಲ್ಲಿ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೆಲವೊಂದು ಡೆಫಿನೇಷನ್ಸ್ಗಳು ಬರ್ತವೆ. ಕನ್ಸ್ಯೂಮರ್ ಡಿಸ್ಪ್ಯೂಟ್, ಓಕೆ, ಡೆಫಿಷಿಯನ್ಸಿ, ಡಿಫೆಕ್ಟ್ಸ್, ಹೂ ಈಸ್ ಅ ಕನ್ಸ್ಯೂಮರ್, ಹೂ ಕ್ಯಾನ್ ಮೇಕ್ ಅ ಕಂಪ್ಲೇಂಟ್, ಈ ಎಲ್ಲ ಮಾಹಿತಿಗಳನ್ನು ಮುಂದಿನ ನಾವು ಸೆಷನಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.